ನಮಸ್ತೆ. 25/2/2026 ಬುಧವಾರ ದಿನ. ಸೂರ್ಯೋದಯ 6:38ಕ್ಕೆ, ಸೂರ್ಯ ಅಸ್ತಮನ ಸಂಜೆ 6:28. ಇವತ್ತು ನವಮಿ ತಿಥಿ ಇದೆ, ರಾತ್ರಿ 2 ಗಂಟೆ 40 ನಿಮಿಷದವರೆಗೂ. ನವಮಿಯಲ್ಲಿ ಪೂಜಾ ಕಾರ್ಯಗಳನ್ನ ಮಾಡಬಹುದು, ಮುಹೂರ್ತ ಕಾರ್ಯಗಳಿಲ್ಲ. ಅದಾದ ನಂತರ ದಶಮಿ. ಇವತ್ತಿನ ನಕ್ಷತ್ರ ರೋಹಿಣಿ. ರೋಹಿಣಿ ನಕ್ಷತ್ರ ಮಧ್ಯಾಹ್ನ 1 ಗಂಟೆ 38 ನಿಮಿಷದವರೆಗಿದೆ. ಆ ನಂತರ ಮೃಗಶೀರ್ಷ ನಕ್ಷತ್ರ ಬರುತ್ತದೆ. ರೋಹಿಣಿ ನಕ್ಷತ್ರ ಇರುವವರೆಗೂ ಶುಭವಾಗಿ ಕಲ್ಯಾಣ ಗುಣವಂತನಾಗಿದ್ದಾನೆ ಕಾಳಪುರುಷನು. ಆನಂತರ ಬರುವ ಸಮಯವೂ ಶುಭವಾಗಿದೆ. ಆದ್ದರಿಂದಾಗಿ ತಿಥಿ ಶುಭವಾಗಿಲ್ಲ ಅಂತಂದರೂ ನಕ್ಷತ್ರ ಖಂಡಿತವಾಗಿ ಶುಭವಾಗಿದೆ. ಚಿಕ್ಕ ಚಿಕ್ಕ ಕಾರ್ಯಗಳನ್ನ ಮಾಡ್ಬೋದು, ದೇವರ ಅನುಗ್ರಹವನ್ನು ಪಡ್ಕೋಬೋದು. ಮತ್ತು ಇವತ್ತಿನ ನಕ್ಷತ್ರ ಪಾದಗಳನ್ನ ನೋಡೋಣ. ರೋಹಿಣಿ ನಕ್ಷತ್ರದ 3ನೇ ಪಾದ ಬೆಳಗ್ಗೆ 6:38ರಿಂದ 8 ಗಂಟೆವರೆಗೂ. ಆನಂತರ ಮಧ್ಯಾಹ್ನ 1:38ವರೆಗೂ ರೋಹಿಣಿ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ರೋಹಿಣಿ ನಕ್ಷತ್ರವೇ ಮುಗಿತದೆ. ಇದೆಲ್ಲವೂ ವೃಷಭ ರಾಶಿನೇ. ಮಧ್ಯಾಹ್ನ 1:38ರಿಂದ ಸಂಜೆ 7:16ವರೆಗೂ ಮೃಗಶೀರ್ಷ ನಕ್ಷತ್ರ 1ನೇ ಪಾದ. 9 ಗಂಟೆ 16 ನಿಮಿಷದ ಮೇಲೆ ರಾತ್ರಿ 12:54ವರೆಗೂ ಮೃಗಶೀರ್ಷ ನಕ್ಷತ್ರ 2ನೇ ಪಾದ. ಇಷ್ಟಕ್ಕೆ ವೃಷಭ ರಾಶಿ ಮುಗಿದೋಗುತ್ತದೆ. ಇಲ್ಲಿಂದ ಮಿಥುನ ರಾಶಿ ಪ್ರಾರಂಭ. ರಾತ್ರಿ 12:54ನ ಮೇಲೆ ಬೆಳಿಗ್ಗೆ 6:32ವರೆಗೂ ಮೃಗಶೀರ್ಷ ನಕ್ಷತ್ರ 3ನೇ ಪಾದವಿದೆ. ಆನಂತರ ಮೃಗಶೀರ್ಷ ನಕ್ಷತ್ರ 4ನೇ ಪಾದ. ಮೃಗಶೀರ್ಷ ನಕ್ಷತ್ರ ಪ್ರಾರಂಭವಾಗುವ ರಾತ್ರಿ 12:54ಕ್ಕೆ ರಾಶಿ ಬದಲಾಗುತ್ತದೆ. ಅಂದರೆ ಮಿಥುನ ರಾಶಿ ಸ್ಟಾರ್ಟ್ ಆಗುತ್ತದೆ. ಅಲ್ಲಿಂದ ನಾಳೆಯೂ ಮಿಥುನ ರಾಶಿನೇ ಇರುತ್ತದೆ. ಈ ರೀತಿಯಾದ ಇವತ್ತಿನ ದಿನದಲ್ಲಿ ಅಭಿಜಿತ್ ಮುಹೂರ್ತವೆಲ್ಲ ಇಲ್ಲ. ಆದ್ದರಿಂದ ಸ್ವಲ್ಪ ಗಮನ ಇರೋದರಲ್ಲೇ ಒಳ್ಳೆಯ ಸಮಯವನ್ನು ನೋಡೋಣ. 7:42ರಿಂದ 8:04, 9:37ರಿಂದ 11:06, ಮಧ್ಯಾಹ್ನ 2:03ರಿಂದ ಸಂಜೆ 6:52. ಅದೇ ಥರ ರಾತ್ರಿ 8:26ನ ಮೇಲೆ ರಾತ್ರಿ ಅಂದರೆ ಲೇಟ್ ನೈಟ್ 2:38 ಮತ್ತು ಬೆಳಗಿನ ಜಾವ 4:03ರಿಂದ 5:04. ಇದೆಲ್ಲ ಇರೋದರಲ್ಲಿ ಶುಭ ಸಮಯಗಳು. ಒಳ್ಳೆಯ ಕಾರ್ಯ ಮಾಡೋಕ್ಕೆ ಉಪಯೋಗ ಆಗುತ್ತದೆ. ಆದರೆ 100% ಅಶುಭ ಸಮಯವನ್ನು ನೋಡೋಣ. ಅದರಲ್ಲೂ ಇವತ್ತಿನ ದಿನಕ್ಕೆ ಬೆಳಿಗ್ಗೆ 6:38ರಿಂದ ರಾತ್ರಿ 12:54ವರೆಗೂ ತುಲಾರಾಶಿಯವರಿಗೆ ಚಂದ್ರಾಷ್ಟಮ. ನೀವು ಗಮನ ಕೊಡಬೇಕು. ಆಮೇಲೆ ವೃಶ್ಚಿಕ ರಾಶಿಗೆ ಚಂದ್ರಾಷ್ಟಮ ಉಂಟು. ಇವತ್ತಿನ ದಿನದಲ್ಲಿ 100% ಅಶುಭ ಸಮಯವನ್ನು ನೋಡೋಣ. 6:38ರಿಂದ 7:40 ಮೃತ್ಯು, 8:06ರಿಂದ 9:35 ಯಮಕಂಡ ಕಾಲ, 11:08 AM ಮಧ್ಯಾಹ್ನ 1:10ವರೆಗೂ ಮೃತ್ಯು, ಮಧ್ಯಾಹ್ನ 12 ಗಂಟೆ 9 ನಿಮಿಷದಿಂದ 12:56ವರೆಗೂ ದುರ್ಮುಹೂರ್ತ, ಮಧ್ಯಾಹ್ನ 12:33ರಿಂದ 2:01ವರೆಗೂ ರಾಹುಕಾಲ, ಸಂಜೆ 6:54ರಿಂದ ರಾತ್ರಿ 8:24ವರೆಗೂ ನಕ್ಷತ್ರ ವಿಷಕಟಿಕಾ ಕಾಲ, ರಾತ್ರಿ 2:40ರಿಂದ ಬೆಳಿಗ್ಗೆ 4:01ವರೆಗೂ ಮೃತ್ಯು. ಅದೇ ಥರ 5 ಗಂಟೆ 6 ನಿಮಿಷದ ಮೇಲೆ 6:37ವರೆಗೂ ವಿಷಕಾಲ. ಇದೆಲ್ಲ ತಿಳಿದು ನಿಮ್ಮ ಕಾರ್ಯಗಳನ್ನು ಯಾವುದನ್ನು ಮಾಡೋದು, ಯಾವುದನ್ನು ಅವಾಯ್ಡ್ ಮಾಡೋದು ಅಂತ ನೋಡಿ ನಿಮ್ಮ ಕಾರ್ಯಗಳಲ್ಲಿ ಶಾಂತಿ ಸಮಾಧಾನವನ್ನು ಪಡೆಯಿರಿ. ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು.